ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಿಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೇಳಿ ಮಾಡಿಸಿರುವಂಥ ಮಸಾಲೆ ಪುರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಎಲ್ಲ ಸೀಸನ್ಗೂ ಹೇಳಿ ಮಾಡಿಸಿದಂಥ ಒಂದು ಸ್ನ್ಯಾಕ್ಸ್. ಯಾರಿಗಿಷ್ಟ ಎಲ್ಲ ಹೇಳಿ ಮಸಾಲೆ ಪುರಿ, ಪಾನಿಪುರಿ. ಅದರಲ್ಲೂ ಪೂರಿನ ನೀವು ಔಟ್ಸೈಡ್ ಮಾಡೋದು ನೋಡಿಬಿಟ್ರೆ ಖಂಡಿತ ನೀವು ತಿನ್ನೋಕ್ಕೆ ಇಷ್ಟಪಡಲ್ಲ ರೀ. ಹಾಗಾಗಿ ಮನೇಲೇ ಈ ರೀತಿ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ನಿ ಅಲ್ವಾ. ಸೊ ಇಲ್ಲಿ ಒಂದು ಬೌಲ್ ರವೆನ ತೊಗೊಂಡಿದ್ದೀನಿ. ರವೆ ಆ್ಯಕ್ಚುಲಿ ನಾವು ಚಿರೋಟಿ ರವೆ ತೊಗೊಳ್ಬೇಕು. ಚಿರೋಟಿ ರವೆ ಖಾಲಿಯಾಗಿತ್ತು. ಮಾಮೂಲಿ ಉಪ್ಪಿಟ್ಟು ರವೆನ ತೊಗೊಂಡು ಮಿಕ್ಸರ್ ಗ್ರೈಂಡ್ರಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಹಾಕ್ತೀನಿ, ಪುಡಿ ಮಾಡಿ ಇಟ್ಕೊಳ್ಬೇಕು. ಆ ಒಂದು ಬೌಲ್ ರವೆಗೆ, ಪುಡಿ ಮಾಡಿರೋ ರವೆಗೆ ಒಂದು 3-4 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಮೈದಾ ಹಿಟ್ಟಿಲ್ಲ ಅಂದರೆ ಮಾಮೂಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸ್ವಲ್ಪ ಒಂದು ಅರ್ಧ ಸ್ಪೂನಿಂದ 3/4 ಸ್ಪೂನ್ ಸಾಕು. ಮತ್ತು ಚಿಟಿಕೆ ಸೋಡಾ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಿಸ್ಕೊಳ್ತಾ ಇದ್ದೀನಿ. ಹೇಗೆ ನಾದಿಸ್ಕೊಳ್ಬೇಕಂದ್ರೆ, ನೀವು ಈಗ ಒಬ್ಬಟ್ಟು ಮಾಡಬೇಕಂದ್ರೆ ಆ ಒಂದು ಕಣಕ ಮಾಡ್ತೀರಾ ನೋಡಿ ಮೈದಾ ಹಿಟ್ಟಲ್ಲಿ, ಚೆನ್ನಾಗಿ ನಾದಿಸ್ಕೊಳ್ತೀರಲ್ಲ ಆ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು. ಅದು ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಪೂರಿ ಬರುತ್ತೆ. ರವೆ ಜಾಸ್ತಿ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ತೆಳ್ಳಗೆ ಕಲಸಿಟ್ಕೊಳ್ಳಿ. ನೀರೆಲ್ಲ ಹೀರ್ಕೊಳ್ಳುತ್ತೆ. ಇದೊಂದು ಸ್ವಲ್ಪ ಹೊತ್ತು ಇಟ್ಬಿಡೋಣ. ನೀರು ಈಗ ಇದ್ರ ತೇವಾಂಶ ಹೋಗ್ದಂಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ನೆನೆಯೋಕ್ಕೆ ಇಟ್ಬಿಡೋಣ. ಈಗ ಒಂದು ಕುಕ್ಕರಲ್ಲಿ ಒಂದು 100 ಗ್ರಾಮ್ ಅಷ್ಟು ಬಟಾಣಿ ತೊಗೊಂಡಿದ್ದೀನಿ. ನೆನೆಸಿಟ್ಟಿರೋಂಥ ಬಟಾಣಿ ತೊಗೊಂಡು, ಹಾಗೆ ಒಂದು 3 ಆಲೂಗಡ್ಡೆ ತೊಗೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ 1.5 ಲೋಟ ಅಷ್ಟು ನೀರು ಹಾಕಿ ಕುಕ್ಕರ್ನಲ್ಲಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಣ ಬಟಾಣಿ ಆದರೆ ಚೆನ್ನಾಗಿ ನೆನೆಸಿಟ್ಕೊಂಡಿರ್ತೀರಲ್ವ, ಅದು ಒಂದು 5-6 ವಿಸಿಲ್ ಬೇಕಾಗುತ್ತೆ. ಈ ಹಸಿ ಬಟಾಣಿ ಆದರೆ ಒಂದು 3 ವಿಸಿಲ್ ಸಾಕು. ಈಗ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು 4-5 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಅರ್ಧ ಸ್ಪೂನ್ ಮೆಣಸು, ಅರ್ಧ ಸ್ಪೂನ್ ಜೀರಿಗೆ, ಒಂದು 3/4 ಸ್ಪೂನ್ ಸೋಂಕಾಳು, 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಹಾಗೆ 1 ಈರುಳ್ಳಿ, 5 ಹಸಿಮೆಣಸಿನ್ಕಾಯಿ. ಖಾರ ಜಾಸ್ತಿ ಬೇಕು ಅಂದರೆ 1-2 ಎಕ್ಸ್ಟ್ರಾ ಸೇರಿಸ್ಕೋಬೋದು. ಬಟ್ ನಾವಿಲ್ಲಿ ಮೆಣಸು ಯೂಸ್ ಮಾಡಿರೋದ್ರಿಂದ 5 ಹಸಿಮೆಣಸಿನ್ಕಾಯಿ ಸಾಕು. ನೀವು ಮೆಣಸು ಯೂಸ್ ಮಾಡಲ್ಲ ಅಂದರೆ 7 ಹಾಕ್ಕೊಳ್ಳಿ. ಹಾಗೆ ಟೊಮೊಟೊ ಸಣ್ಣದಿದ್ದರಿಂದ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಹಸಿ ವಾಸನೆ ಹೋಗೋವರೆಗೂ. ಅದು ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಾದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಸೇರಿಸ್ಕೊಂಡು ಹಾಗೆ ಬೇಯಿಸಿರೋವಂಥ ಬಟಾಣಿನ ಸೇರಿಸ್ಕೊಳ್ಳೋಣ. ನಿಮಗೆ ಜಾಸ್ತಿ ಗ್ರೀನ್ ಮಸಾಲೆ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡಿ. ಈಗ ಆಲೂಗಡ್ಡೆನ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಏನೇನು ಮಸಾಲೆ ನಾವು ಫ್ರೈ ಮಾಡಿದ್ವಿ ಅದನ್ನು ಮಿಕ್ಸರಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಅದು ರುಬ್ಕೊಂಡು ಬಂದು ನಾವು ಯಾವುದ್ರಲ್ಲಿ ನಾವು ಫ್ರೈ ಮಾಡ್ಕೊಂಡಿದ್ವಿ ಅದೇ ಬಾಣಲಿಗೆ ಹಾಕ್ಕೊಂಡು ನೀರನ್ನ ಸೇರಿಸ್ಕೊಂಡಿದ್ದೀವಿ. ಹಾಗೆ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ, ಹಾಗೆ ಧನಿಯಾ ಪುಡಿ, ಚಾಟ್ ಮಸಾಲ, ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆಮ್ಚೂರ್ ಪೌಡರ್ ಕೂಡ ಸೇರಿಸ್ಕೊಳ್ಬೋದು. ನನಗೆ ಅದು ಸಿಕ್ಕಿರಲಿಲ್ಲ, ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿಲ್ಲ. ಮತ್ತು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂಥ ಆಲೂಗೆಡ್ಡೆ, ಬೇಯಿಸಿದಂಥ ಬಟಾಣಿ, ಮತ್ತು ಅದು ನೀರು ಇರುತ್ತಲ್ವ ಅದನ್ನು ಸೇರಿಸ್ಕೊಳ್ಳಿ. ಮತ್ತು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀರನ್ನ ಹಾಕ್ಕೊಳ್ಳಿ, ಯಾಕಂದರೆ ಕುದೀತಾ ಅದು ಗಟ್ಟಿ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಸೊ ಈಗ ಅದು ಮಸಾಲೆ ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ನಾವು ಆಗಲೇ ನೆನೆಸಿಟ್ಕೊಂಡಿದ್ದಂಥ ರವೆನ ತೊಗೊಂಡು ಮತ್ತೆ ಚೆನ್ನಾಗಿ ನಾದ್ಕೊಳ್ಳೋಣ. ನಾನು ಆಗಲೇ ಹೇಳಿದೆ ಅಲ್ವಾ, ಈ ರವೆ ಅನ್ನೋದು ಎಷ್ಟು ಚೆನ್ನಾಗಿ ನಾವು ನಾದಿಸ್ತೀವಿ ಅಷ್ಟು ಚೆನ್ನಾಗಿ ಈ ಒಂದು ಪೂರಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಈಗ ನಾದ್ಕೊಳ್ಬೇಕು. ಇದು ನಾದಾದಮೇಲೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಮಗೆ ಹೆಲ್ತ್ಗೆ ಏನೂ ಇಶ್ಯೂ ಇಲ್ಲ, ಯಾಕಂದರೆ ರವೆ ಯೂಸ್ ಮಾಡ್ತಾ ಇದ್ದೀವಲ್ವ, ಮೈದಾ ಜಾಸ್ತಿ ಯೂಸ್ ಮಾಡಿಲ್ಲ. ಜಸ್ಟ್ ಒಂದು 3 ಸ್ಪೂನಷ್ಟು ಅಷ್ಟೇ ಯೂಸ್ ಮಾಡಿರೋದು. ಈ ರೀತಿ ಸಣ್ಣ ಉಂಡೆ ಮಾಡ್ಕೊಳ್ಳಿ. ನೀವು ಪೂರಿಗೆ ಲಟ್ಟಿಸ್ಕೊಳ್ತೀರಲ್ವ, ಆ ರೀತಿ ಸಣ್ಣದಾಗಿ ಉಂಡೆ ಮಾಡ್ಕೊಂಡಾದ್ರೂ ನೀವು ಲಟ್ಟಿಸ್ಕೊಳ್ಬೋದು, ನಿಮ್ಗೆ ಯಾವ ಸೈಜ್ ಬೇಕಾ ಆ ಸೈಜ್ಗೆ. ಮತ್ತು ಇಲ್ಲಾಂದರೆ ಸಣ್ಣ ಉಂಡೆನ ತೊಗೊಂಡು ಯಾವುದಾದ್ರೂ ಒಂದು ಲೋಟ ತೊಗೊಂಡು ಈ ರೀತಿ ನೀವು ಅದನ್ನು ಪ್ರೆಸ್ ಮಾಡಿದ್ರೂ ಆಗುತ್ತೆ. ನೋಡಿ, ನಿಮಗೆ ಯಾವ ರೀತಿ ಬೇಕು ಅಂತ ಒಂದು 3 ಟೈಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಎಣ್ಣೆ ಒಂದು ಸ್ವಲ್ಪನಾದರೂ ಹಾಕ್ಕೊಳ್ಬೋದು, ಇಲ್ಲ ಜಾಸ್ತಿನಾದರೂ ಹಾಕ್ಕೊಳ್ಬೋದು. ಈ ರೀತಿ ಹಾಕ್ಕೊಂಡು ಅದು ಚೆನ್ನಾಗಿ ಉಬ್ಬುತ್ತೆ. ಇಲ್ಲ ಅಂದರೆ ಚಪಾತಿ ಹಿಟ್ಟನ್ನ ನೀವು ಮಾಡ್ಕೊಳ್ತಿಲ್ವ, ಸ್ಟಪ್ಪಕ್ಕೆ ದಪ್ಪ ಉಂಡೆ ತೊಗೊಂಡು ಫುಲ್ಲು ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಂಡಾದಮೇಲೆ ಒಂದು ಸಣ್ಣ ಲೋಟ ಅಥವಾ ಒಂದು ಲಿಡ್ಡು ಮುಚ್ಚಳ ಬರುತ್ತಲ್ವ, ಒಂದು ಯಾವುದಾದ್ರೂ ಬಾಟ್ಲದ್ದು, ಅದನ್ನು ತೊಗೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ನೀಟಾಗಿ ಬರುತ್ತೆ ಶೇಪು. ಸೊ ಆಗ ಎಣ್ಣೆಲಿ ಕರೆದು ಎತ್ತಿಟ್ಕೊಳ್ಳೋದು. ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಚೆನ್ನಾಗಿ ಟರ್ನ್ ಆಗೋವರೆಗೂ ಮಾಡ್ಕೊಳ್ಳಿ. ಎಲ್ಲ ರೀತಿಯಿಂದಲೂ ತೋರಿಸಿದ್ದೀನಿ, ನೀವು ಯಾವ್ಯಾವ ರೀತಿ ಪೂರಿನ ಮಾಡ್ಬೋದು ಪಾನಿಪುರಿಗೆ ಅಥವಾ ಮಸಾಲೆ ಪುರಿಗೆ ಅಂತ. ಸೊ ಟ್ರೈ ಮಾಡಿ. ಇಷ್ಟ ಆದರೆ ಆ್ಯಸ್ ಯೂಸಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಒಂದು ವಿಡಿಯೋದಲ್ಲಿ ತೋರಿಸಂಥ ಮಸಾಲೆ ಮತ್ತು ಪೂರಿ ಮಿನಿಮಮ್ ಏನಿಲ್ಲ ಅಂದರೂ 8-10 ಪ್ಲೇಟ್ ಆಗುತ್ತೆ. ನೀವು ಟ್ರೈ ಮಾಡಿ. ಹಾಗೆ ಈಗ ಇದನ್ನು ನಾವು ಸರ್ವ್ ಮಾಡಬೇಕಲ್ವ, ಒಂದು ಪ್ಲೇಟ್ನ ತೊಗೊಂಡು 5-6 ಪೂರಿ ತೊಗೊಳ್ಳಿ. ಅದನ್ನು ಪುಡಿ ಮಾಡಿ ಇಟ್ಕೊಂಡು ಅದ್ರ ಮೇಲೆ 1-2 ಸೌಟಷ್ಟು ಮಸಾಲೆ ಏನು ಕುದಿಸಿಟ್ಕೊಂಡಿದ್ವಿ ಆ ಮಸಾಲೆನ ಹಾಕಿ ಅದ್ರ ಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ, ಟೊಮೊಟೊ, ಮತ್ತು ತುರಿದಿಟ್ಕೊಂಡಿದ್ದಂಥ ಕ್ಯಾರೆಟು, ಹಾಗೆ ಸೇವು ಸ್ಮಾಲ್ ಬರುತ್ತಲ್ವ ಆ ಸೇವನ್ನ ಹಾಕ್ಕೊಂಡು
ಸರ್ವ್ ಮಾಡಿ ತಿಂತಾ ಇರಿ. ಇಷ್ಟ ಆದರೆ ಆ್ಯಸ್ ಯೂಸಲ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.